ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಹೊಸ ವಿಡಿಯೋನ ತಪ್ಪದೇ ನೋಡಲು ಇಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್. ಬಿಗ್ ಬಾಸ್ ಸೀಸನ್ 6 ಈಗಾಗಲೇ ಮುಗಿಯುವ ಹಂತಕ್ಕೆ ಬಂದಿದೆ. ಕಳೆದ ಎಲ್ಲ ಸೀಸನ್ಗಳನ್ನು ಕಂಪೇರ್ ಮಾಡಿದರೆ ಈ ಸೀಸನ್ ಅಷ್ಟೇನು ಮನೋರಂಜಕರವಾಗಿರಲಿಲ್ಲ ಎಂಬುದು ಜನರ ಅಭಿಪ್ರಾಯ. ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಸಮೇತ ಸೇರಿಸಿ ಒಟ್ಟು 20 ಜನ ಕಂಟೆಸ್ಟೆಂಟ್ಸ್ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಇದ್ದರು. ಆದರೆ ಈಗ 7 ಜನರು ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿದ್ದಾರೆ. ಅದಷ್ಟೇ ಅಲ್ಲದೆ ಬಿಗ್ ಬಾಸ್ ನೀಡಿದ ಒಂದು ಟಾಸ್ಕ್ನಲ್ಲಿ ವಿಜಯಶಾಲಿಯಾಗಿ ನವೀನ್ ಸಜ್ಜು ಅವರು ಫೈನಲ್ ವಾರಕ್ಕೆ ಡೈರೆಕ್ಟ್ ಆಗಿ ಟಿಕೆಟ್ ಅನ್ನು ಪಡೆದಿದ್ದಾರೆ. ಅದಷ್ಟೇ ಅಲ್ಲದೆ ನಿನ್ನೆ ತಾನೇ ಒಂದು ಎಪಿಸೋಡಿನಲ್ಲಿ ಮನೆಯಿಂದ ಬಂದಂಥ ಹೊಸ ಅತಿಥಿಗಳು ಧನರಾಜ್ ಅವರನ್ನು ಚೂಸ್ ಮಾಡಿ ಅವರು ಕೂಡ ಫೈನಲ್ಗೆ ಹೋಗಬೇಕು ಎಂದು ಹೇಳಿ ಅವರನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಈಗ ಕರೆಕ್ಟಾಗಿ 2 ಜನ ಫೈನಲ್ ವಾರಕ್ಕೆ ಹೋಗೋದಂತೂ ಖಚಿತವಾಗಿದೆ. ನವೀನ್ ಸಜ್ಜು ಮತ್ತು ಧನರಾಜ್ ಅವರು ಕನ್ಫರ್ಮ್ ಆಗಿದ್ದಾರೆ. ಇನ್ನು ಉಳಿದವರಿಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರು ಎಲಿಮಿನೇಟ್ ಆಗಿ ಹೋಗುತ್ತಾರೆ ಈ ವಾರ ಎಂಬುದೇ ಒಂದು ದೊಡ್ಡ ಸುದ್ದಿ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು ಎಂಬುದೇ ಚರ್ಚೆ ಎಲ್ಲ ಕಡೆ ನಡೀತಾ ಇದೆ. ಈಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಟ್ವಿಟರ್ನಲ್ಲಿ ಮತ್ತು ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ಒಂದು ಆಡಿಯನ್ಸ್ ಪೂಲ್ ಅನ್ನ ನಡೆಸ್ತಿದ್ದಾರೆ. ಏನಪ್ಪಾ ಅಂತಂದ್ರೆ, ವೀಕ್ಷಕರು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಎಂಬುದನ್ನು ವೋಟ್ ಮಾಡಿ ತಿಳಿಸಿ ಎಂದು ಈ ಒಂದು ಆಡಿಯನ್ಸ್ ಪೂಲ್ ಅನ್ನ ಎಲ್ಲೆಡೆ ಮಾಡುತ್ತಿದ್ದಾರೆ. ಅದರಲ್ಲಿ ಕಂಡು ಬಂದಂತೆ ಸಾಕಷ್ಟು ಕಡೆ ನವೀನ್ ಸಜ್ಜು ಅವರೇ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗಬೇಕು ಎಂದು ವೋಟ್ ಔಟ್ ಸಿಕ್ಕಿದೆ. ನವೀನ್ ಸಜ್ಜು ಅವರಿಗೆ ತುಂಬಾನೇ ವೋಟ್ ಔಟ್ ಬಂದಿದೆ. ಮತ್ತು ಸೆಕೆಂಡ್ ವಿನ್ನರ್ ಯಾರಾಗಬೇಕು ಎಂದು ಹೇಳಿದರೆ ಕವಿತಾ ಅವರಿಗೆ ನವೀನ್ ಸಜ್ಜು ಅವರ ನಂತರ ಜಾಸ್ತಿ ವೋಟ್ ಬಿದ್ದಂತಹ ಒಂದು ಸ್ಪರ್ಧಿ ಆಗಿದ್ದಾರೆ. ಒಟ್ನಲ್ಲಿ ಎಲ್ಲೇ ನೋಡಿದ್ರು ನವೀನ್ ಸಜ್ಜು ಅವರು ಗೆಲ್ಲಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ನಲ್ಲಿ ಎಲ್ಲೆಡೆ ಉತ್ತರ ಅಥವಾ ರಿಸಲ್ಟ್ ಹೊರ ಬಂದಿದೆ. ಸೊ ನಿಮ್ಗೇನು ಅನ್ಸುತ್ತೆ? ನಿಮಗೆ ಇಷ್ಟ ಆದಂಥ ಕಂಟೆಸ್ಟೆಂಟ್ ಯಾರು ಎಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಈ ಬಾರಿಯ ಬಿಗ್ ಬಾಸ್ ವಿಜೇತರು ಯಾರಾಗಬೇಕು ಎಂಬುದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.